ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾಗೌಡ ಕನ್ನಡ ವ್ಲಾಗ್ಸ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ದಿವ್ಯಾಗೌಡ. ನಾನು UK ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬಂದಿರೋ ಪ್ಲೇಸ್ ಬಂದು ಬಿಸ್ಟರ್ ವಿಲೇಜ್ ಅಂತ. ಸೊ ಬಿಸ್ಟರ್ ವಿಲೇಜ್ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಡಿಸೈನರ್ ಔಟ್ಲೆಟ್ ಇದೆ ಈ ವಿಲೇಜಲ್ಲಿ. ಸೊ ಈ ಬಿಸ್ಟರ್ ವಿಲೇಜ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಡಿಸೈನರ್ ಔಟ್ಫಿಟ್ಸ್ಗೆ ಗೂಚಿ ಆಗಿರ್ಬೋದು, ಗಿವಾನ್ಶಿ, ವರ್ಸಾಚಿ, ಇನ್ನು ತುಂಬ ಬ್ರ್ಯಾಂಡ್ಸ್ಗಳು ಇವೆ ಇಲ್ಲಿ. ಕೋಚ್ ಆಗಿರ್ಬೋದು ಅಥವಾ ಕೇಟ್ ಸ್ಪೇಡ್ ನ್ಯೂಯಾರ್ಕ್ ಆಗಿರ್ಬೋದು, ಅಮೆರಿಕನ್ ಬ್ರ್ಯಾಂಡ್ಸ್, ಯುರೋಪಿಯನ್ ಬ್ರ್ಯಾಂಡ್ಸ್, UK ಬ್ರ್ಯಾಂಡ್ಸ್ ಇರೋ ಡಿಸೈನರ್ ಔಟ್ಲೆಟ್ ಕಲೆಕ್ಷನ್ ಈ ಒಂದು ವಿಲೇಜಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಪ್ರತಿಯೊಂದು ಡಿಸೈನರ್ ಐಟಮ್ಸ್ ಏನಿದೆಯೋ ಇಲ್ಲಿ ನಾರ್ಮಲ್ ಪ್ರೈಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಇವಾಗ ಕ್ರಿಸ್ಮಸ್ ಮತ್ತು ಬಾಕ್ಸಿಂಗ್ ಡೇ ಆಗಿದ್ದರಿಂದ ತುಂಬ ಆಫರ್ ಬೇರೆ ಇತ್ತು. ಸೊ ನಾನು ಈ ಪ್ಲೇಸಿಗೆ ಯಾವತ್ತೂ ಬಂದಿರಲಿಲ್ಲ. ಸೊ ನೋಡಿಕೊಂಡು ಏನಾದರೂ ಹೊಸ ಥರದ್ದು ನನಗೇನಾದ್ರು ಇಷ್ಟ ಆದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇದು ಎಂಟರ್ ಆಗಿದ ತಕ್ಷಣ ನಮಗೆ ಕಾಣಿಸೋವಂಥ ಲೈಕ್ ಪಾತ್ವೇ. ಸೊ ಇದೊಂಥರ ಟಿಪಿಕಲ್ ವಿಲೇಜ್ ರೀತಿಲೇ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನಗಳಿದ್ದಾರೆ ಅಂತ. ಆ್ಯಂಡ್ ಕೋವಿಡ್ ರೂಲ್ಸ್ ಅಂತೂ ಮ್ಯಾಂಡೇಟ್ರಿ ಇತ್ತು ಥ್ರೂ ಔಟ್ ಬಿಸ್ಟರ್ ವಿಲೇಜ್. ಸೊ ಮಾಸ್ಕ್ ಅಂತೂ ಮ್ಯಾಂಡೇಟ್ರಿ ಇತ್ತು. ಆ್ಯಂಡ್ ಪ್ರತಿ ಶಾಪಿಗೂ ನಾವು ಕೆಲವೊಂದು ಬ್ಯುಸಿ ಶಾಪ್ಸಿಗೆ ಬುಕ್ ಮುಂಚೆನೇ ವ್ಯೂಯಿಂಗ್ಗೆ ಶಾಪ್ ಒಳಗಡೆ ಹೋಗೋಕ್ಕೆ ಬುಕ್ಕಿಂಗ್ ಕೂಡ ಮಾಡಬೇಕಾಗಿರ್ತಿತ್ತು. ಸೊ ಕೆಲವೊಂದು ಔಟ್ಲೆಟ್ಸ್ ಆದಂಥ ಗೂಚಿ ಮತ್ತು ಪ್ರಾಡಾ, ಗಿವಾನ್ಶಿ, ವರ್ಸಾಚಿ, ಎಷ್ಟೊಂದು ಶಾಪ್ಸಿಗೆ ಪ್ರಿಯೋರ್ ಆಗಿ ಬುಕ್ಕಿಂಗ್ ಮಾಡಿಬಿಟ್ಟು, ಅಥವಾ ನೀವು ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂದರೆ ಬೆಳಗ್ಗೆ ನೀವು ಬಂದಾಗ ಬುಕ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದಾಗಿತ್ತು. ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಒಂದು 11:30 ಆಗಿತ್ತು. 11:30-12 ನೀವು ನೋಡ್ಬೋದು. ಪ್ರತಿಯೊಂದು ಡಿಸೈನರ್ ಶಾಪ್ ಕೂಡ ಒಂದು ಚಿಕ್ಕ ಚಿಕ್ಕ ಮನೆ ರೀತಿಲಿ ಇದೆ. ಸೊ ಥ್ರೂ ಔಟ್ ಈ ವಿಲೇಜ್ ಉದ್ದಕ್ಕೂ ಎಲ್ಲ ಶಾಪ್ಸ್ ಇರೋದು ಈ ಥರನೇ. ಆ್ಯಂಡ್ ಮಧ್ಯದಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಇದೆ, ಒಂದು ಸ್ವಲ್ಪ ಫುಡ್ ಪ್ಲೇಸಸ್ ಇದೆ. ಆಬ್ವಿಯಸ್ಲಿ ಎಲ್ಲ ಅಷ್ಟು ಶಾಪಿಂಗ್ ಮಾಡಿದ್ಮೇಲೆ ಹೊಟ್ಟೆ ಎಸೆಯುತ್ತಲ್ಲ. ಸೊ ಅಲ್ಲಿ ರೆಸ್ಟೋರೆಂಟ್ಸ್ ಕೂಡ ಇದೆ, ಚೈನೀಸ್ ಆಗಿರ್ಬೋದು ಅಥವಾ ಅಲ್ಲಿ ಲೋಕಲ್ ಕೆಫೆ ಫ್ರೆಟ್ ಕಾಫಿ ಆಗಿರ್ಬೋದು. ಹಾಗೆ ಇನ್ನೂ ಕೆಲವು ಕೆಫೆಗಳು ಕೂಡ ಇವೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಲೈಕ್ ನಾವು ಹೋಗಿದ್ದು ಲೇಟ್ ಆಗಿತ್ತು. ಈ ವಿಲೇಜ್ ಕಂಪ್ಲೀಟ್ ವಿಲೇಜ್ 9 o'clock ಓಪನ್ ಆಗುತ್ತೆ. ಸೊ 9 o'clock ಎಲ್ಲ ರಶ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬೆಸ್ಟ್ ಡೇ ಟು ವಿಸಿಟ್ ದಿಸ್ ವಿಲೇಜ್ ಇಸ್ ಆನ್ ಥರ್ಸ್ಡೇ. ಆ್ಯಂಡ್ ನಾವು ಕೂಡ ಥರ್ಸ್ಡೇನೇ ಹೋಗಿದ್ದು. ಸೊ ನಾವು ಮಾತ್ರ ಇರ್ತೀವಿ ಅಂದ್ಕೊಂಡ್ವಿ, ಅಂದರೆ ಅಷ್ಟು ರಶ್ ಇರಲ್ಲ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಎಲ್ಲರೂ ಥರ್ಸ್ಡೇನೇ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ರಿಸ್ಮಸ್ ಆಫರ್ಸ್ ಕೂಡ ಇನ್ನೂ ಇತ್ತು. ನಾವು ಎಲ್ಲ ಶಾಪ್ಸಿಗೂ ಹೋಗಿ ನೋಡಿ ಏನಿಷ್ಟ ಆಯಿತು ತೊಗೊಂಡ್ವಿ.
ಬರೀ ಕ್ಲೋದಿಂಗ್ ಅಂತಲೇ ಅಲ್ಲ, ಪ್ರತಿಯೊಂದೂ ಅಲ್ಲಿ ಸೇಲಲ್ಲಿತ್ತು ಅಥವಾ ಲೈಕ್ ಕಡಿಮೆ ಪ್ರೈಸಿಗಿತ್ತು. ಕ್ಲೋತ್ಸ್ ಆಗಿರ್ಬೋದು ಅಥವಾ ಆಕ್ಸೆಸರೀಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ಸು, ಮೇಕಪ್ ರಿಲೇಟೆಡ್ ಐಟಮ್ಸು ಪ್ರತಿಯೊಂದು ಕೂಡ ಅಲ್ಲಿತ್ತು. ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ ಕೂಡ ಇತ್ತು. ಆ್ಯಂಡ್ ಮೋಸ್ಟ್ಲಿ ನಾವು ಬಾಕ್ಸಿಂಗ್ ಡೇ ದಿನ ಬಂದಿದ್ದರೆ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ ಇರ್ತಿತ್ತೇನೋ. ಬಟ್ ನಾವು ಹೋಗಿದ್ದ ಟೈಮ್ಗೂ ಅಷ್ಟೊಂದು ಮ್ಯಾಕ್ಸಿಮಮ್ ಖಾಲಿ ಆಗಿತ್ತು. ಬಟ್ ಇದ್ದಿದ್ದ ಕಲೆಕ್ಷನ್ ಕೂಡ ಅಷ್ಟೊಂದು ವರ್ಸ್ಟಾಗಿ ಏನಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಯಾರಾದರೂ ಇಲ್ಲಿ ಲಂಡನಿಂದ ನೋಡ್ತಿದ್ರೆ ಆ್ಯಂಡ್ ನಿಮ್ಗೇನಾದ್ರು ಡಿಸೈನರ್ ಐಟಮ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಈ ವಿಲೇಜ್ನ ಆಪ್ಟ್ ಮಾಡ್ಬೋದು. ಆ್ಯಂಡ್ ಲಂಡನಿಂದ 1.5 hour 2 hours ಜರ್ನಿ ಅಷ್ಟೇ. ಸೊ ಬಂದು ಇಲ್ಲಿ ಇದು 9 o'clock ಓಪನ್ ಆಗಿ 8 ಕ್ಲೋಸ್ ಆಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಸ್ಪೆಂಡ್ ದ ಹೋಲ್ ಡೇ. ಎಲ್ಲ ಶಾಪ್ಸ್ಗೂ ಹೋಗಿ ನಿಮ್ಗೆ ಇಷ್ಟ ಆಗಿದ್ದನ್ನ ತೊಗೋಬೋದು. ಎಲ್ಲ ಶಾಪ್ಸ್ ನೋಡೋಷ್ಟರಲ್ಲಿ ನಮಗಂತೂ ಹೊಟ್ಟೆ ಹಸಿತು. ಸೊ ಚೈನೀಸ್ ನೂಡಲ್ಸ್ ತಿನ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇವಾಗ ಟೈಮ್ ಬಂದು 3:30 ಅನಿಸುತ್ತೆ. 3:30 3:45 ಅಷ್ಟೇ. ಕತ್ಲೆ ಆಗುತ್ತೆ ಇಲ್ಲಿ 3:30ಗೆಲ್ಲ. ಸೊ 4 o'clock ಆಲ್ಮೋಸ್ಟ್ ಎಲ್ಲ ಲೈಟ್ಸು, ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಆ್ಯಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ದು ಇನ್ನೂ ನಡೀತಿದ್ದರಿಂದ ಅಲ್ಲಿ. ಸೊ ಈ ಥರ ರೈನ್ ಡೇಸ್ ಮತ್ತು ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬ ಇತ್ತು ಎಲ್ಲ ಶಾಪ್ಸಲ್ಲೂ. ಆ್ಯಂಡ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು. ಆ್ಯಂಡ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಇವತ್ತು. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಒಂದಷ್ಟು ಶಾಪಿಂಗ್ ಕೂಡ ಮಾಡಿ ವಿ ಹ್ಯಾಡ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಬಂದು 2 ವರ್ಷದಿಂದ ಅನ್ಕೋತಿದ್ದೆ ಹೋಗಬೇಕು ಇಲ್ಲಿಗೆ ಅಂತ, ಆಗಿರಲಿಲ್ಲ. ಬಟ್ ಹೆಂಗೋ ಮನ್ಸು ಮಾಡಿ ಇವಾಗ ಬಂದು ಇದೆಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದ್ರು ಲಂಡನಿಂದ ನೋಡ್ತಿದ್ರೆ ಸೊ ಈ ವಿಲೇಜಿಗೆ ಬರ್ಬೋದು. ನೀವು ಏನಾದ್ರು ಇಷ್ಟ ಆಗಿರೋದು ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಆ್ಯಂಡ್ ವರ್ತ್ ವಿಸಿಟಿಂಗ್ ಬಿಸ್ಟರ್ ವಿಲೇಜ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.